ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಂಡ 31ನೇ ಅಧ್ಯಾಯದ 6ನೇ ವಚನ. ನೀವು ಶೂರರಾಗಿ ಧೈರ್ಯದಿಂದಿರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ಈ ವಾಕ್ಯದ ಮುಖಾಂತರವಾಗಿ ನಾವು ತಿಳಿದುಕೊಳ್ಳುವಂಥ ಸಂಗತಿ ಏನೆಂದರೆ, ವಿಧೇಯತೆಗೆ ಸಿಕ್ಕುವಂಥ ಆಶೀರ್ವಾದ ಮತ್ತು ವಾಗ್ದಾನ ಎಂಬುದಾಗಿ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಧೈರ್ಯದಿಂದಿರ್ರಿ, ಅಂಜಬೇಡಿರಿ, ಕಳವಳ ಪಡಬೇಡಿರಿ ಎಂಬುದಾಗಿ 3 ಆಜ್ಞೆಗಳನ್ನು ದೇವರು ನಮಗೆ ನೀಡುವಾತನಾಗಿದ್ದಾನೆ. ಧೈರ್ಯದಿಂದಿರ್ರಿ. ದೇವರು ನಮಗೆ ಕೊಟ್ಟಿರುವಂಥ ಆತ್ಮವು ಧೈರ್ಯದ ಆತ್ಮ. ಹೀಗಿರುವುದರಿಂದ ನೀವು ಧೈರ್ಯವಾಗಿರ್ರಿ, ಅಂಜಬೇಡಿರಿ. ಪರಿಸ್ಥಿತಿಗಳಿಗೆ ಸಿಲುಕಿಕೊಂಡು ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಹೆದರಿ ಅಂಜಿಕೆಗೆ ಒಳಗಾಗಬೇಡಿರಿ ಮತ್ತು ಕಳವಳಕ್ಕೆ ಗುರಿಯಾಗಬೇಡ್ರಿ, ಕಳವಳ ಪಡಬೇಡ್ರಿ. ನಿಮ್ಮ ಹೃದಯದಲ್ಲಿ ಇರುವಂಥ ಕಳವಳವನ್ನು ತೆಗೆದುಹಾಕಿರಿ. ಈ 3 ಕಾರ್ಯಗಳನ್ನು ನಾವು ಮಾಡುವಾಗ, ಈ ದೇವರು ಹೇಳಿದಂಥ ಈ ಮಾತುಗಳನ್ನು ನಾವು ಪಾಲಿಸುವಾಗ ದೇವರು ನಮಗೆ ಆಶೀರ್ವಾದವನ್ನು ಕೊಡ್ತಾನೆ ಅಥವಾ ವಾಗ್ದಾನವನ್ನು ಕೊಡ್ತಾನೆ. ಆ ವಾಗ್ದಾನವೇನೆಂದರೆ, ನಾನು ಯಾವಾಗಲೂ ನಿಮ್ಮ ಸಂಗಡ ಇರುತ್ತೇನೆ, ಮತ್ತು 2ನೇದಾಗಿ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಮತ್ತು 3ನೇದಾಗಿ ಆತನು ಹೇಳ್ತಾನೆ, ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂಬುದಾಗಿ. ಪ್ರಿಯರೇ, ನಾವು 3 ಆಜ್ಞೆಗಳನ್ನು ಪಾಲಿಸುವಾಗ 3 ರೀತಿಯಾದಂಥ ವಾಗ್ದಾನವನ್ನು ಹೊಂದಿಕೊಳ್ಳುತ್ತೇವೆ. ಹೀಗಿರುವುದರಿಂದ ದೇವರ ವಾಕ್ಯ ಹೇಳ್ತಾರೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಒಂದು ಕಾಲಕ್ಕೂ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಯಾಕೆಂದರೆ ನಾನು ಸದಾಕಾಲ ನಿಮ್ಮ ಸಂಗಡಲ್ಲೇ ಇರುತ್ತೇನೆಂಬುದಾಗಿ. ಪ್ರಿಯರೇ, ಇಂಥ ಒಳ್ಳೆಯ ದೇವರು. ಪ್ರಿಯರೇ, ಈ 3 ಆಜ್ಞೆಗಳನ್ನು ನಾವು ಪಾಲಿಸುವಾಗ 3 ರೀತಿಯಾದಂಥ ವಾಗ್ದಾನಗಳನ್ನು ಹೊಂದಿಕೊಂಡು ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳುತ್ತೇವೆ. ದೇವರು ಸದಾಕಾಲ ನಮ್ಮೊಟ್ಟಿಗಿರ್ತಾನೆ, ನಮ್ಮನ್ನು ಕೈ ಬಿಡುವುದಿಲ್ಲ ಮತ್ತು ಒಂದು ಕಾಲಕ್ಕೂ ನಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ. ಹೀಗಿರುವುದರಿಂದ ಆ ದೇವರನ್ನು ಆತುಕೊಂಡು ನಾವು ಜೀವಿಸೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.